ಹಾಯ್ ಎಲ್ರಿಗೂ ನಮಸ್ತೆ. ಈ ಒಂದು ವಿಡಿಯೋದಲ್ಲಿ ನೀವು ಕರ್ನಾಟಕ ಬ್ಯಾಂಕ್ ಎಟಿಎಂಗೆ ಹೋಗ್ಬಿಟ್ಟು ನಿಮ್ಮ ಅಕೌಂಟ್ ಸ್ಟೇಟ್ಮೆಂಟ್ ನನ್ನ ಯಾವ ರೀತಿಯಾಗಿ ತೆಗಿಬಹುದು ಅಂತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ನೀವೇನಾದ್ರೂ ಕರ್ನಾಟಕ ಬ್ಯಾಂಕ್ ಅಕೌಂಟ್ ಯೂಸ್ ಮಾಡ್ತಿದ್ರೆ ನೀವು ಎಟಿಎಂಗೆ ಹೋಗ್ಬಿಟ್ಟು ನಿಮ್ಮ ಅಕೌಂಟ್ ಸ್ಟೇಟ್ಮೆಂಟ್ ನ ತೆಗಿಬಹುದು. ನಿಮ್ ಜೊತೆ ಎಟಿಎಂ ಕಾರ್ಡ್ ಇದ್ರೆ ಸಾಕು. ಈಗ ನಾನು ಎಟಿಎಂಗೆ ಹೋಗ್ಬಿಟ್ಟು ಲೈವ್ ಆಗಿ ನಿಮ್ಗೆ ಯಾವ ರೀತಿಯಾಗಿ ಅಕೌಂಟ್ ಸ್ಟೇಟ್ಮೆಂಟ್ ನ ತೆಗಿಬಹುದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನಾನೀಗ ಕರ್ನಾಟಕ ಬ್ಯಾಂಕ್ ಎಟಿಎಂಗೆ ಬಂದಿದ್ದೇನೆ. ಅಲ್ಲಿ ನನ್ನ ಕರ್ನಾಟಕ ಬ್ಯಾಂಕ್ ಡೆಬಿಟ್ ಕಾರ್ಡ್ ಅನ್ನ ಇನ್ಸರ್ಟ್ ಮಾಡಿ ನೋಡ್ಬೋದು. ವಿ ಆರ್ ಪ್ರೊಸೆಸಿಂಗ್ ಅಂತ ಬರ್ತದೆ. ನೀವು ಸ್ವಲ್ಪ ಹೊತ್ತು ವೇಟ್ ಮಾಡಿ. ನಂತರ ನಿಮ್ಗೆ ಇಲ್ಲಿ ಲ್ಯಾಂಗ್ವೇಜ್ ಕೇಳುತ್ತೆ, ಇಂಗ್ಲಿಷ್ ಅಥವಾ ಕನ್ನಡ ಸೆಲೆಕ್ಟ್ ಮಾಡಿ. ನಂತರ ಎಂಟರ್ ಡೆಬಿಟ್ ಕಾರ್ಡ್ ಪಿನ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಡೆಬಿಟ್ ಕಾರ್ಡ್ ಪಿನ್ ಹಾಕಿ ನಂತರ ನೀವು ಇಲ್ಲಿ ನೋಡ್ಬೋದು, ಅಲ್ಲಿ ಸಾಕಷ್ಟು ಆಪ್ಷನ್ ತೋರಿಸ್ತಾ ಇದೆ. ಅಲ್ಲಿ ಸೆಕೆಂಡ್ ಆಪ್ಷನ್ ನೋಡ್ಬೋದು, ಕೆಳಗಡೆ ಮಿನಿ ಸ್ಟೇಟ್ಮೆಂಟ್ ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಗೆ ನಿಮ್ಮ ಮಿನಿ ಸ್ಟೇಟ್ಮೆಂಟ್ ಬರುವಂತದ್ದು. ಅಂದ್ರೆ ನಿಮ್ಗೆ ಇಲ್ಲಿ ನಿಮ್ಮ ಬ್ಯಾಂಕ್ ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಬರುತ್ತೆ, ಲಾಸ್ಟ್ 5 to 6 ಬರುತ್ತೆ. ಅದು ನಿಮ್ಗೆ ಇಲ್ಲಿ ರಿಸಿಪ್ಟ್ ಮುಖಾಂತರ ಬರುತ್ತೆ. ಅಲ್ಲಿ ನೋಡ್ಬೋದು ರಿಸಿಪ್ಟ್ ಬರುತ್ತೆ. ಅಲ್ಲಿವರೆಗೂ ನೀವು ವೇಟ್ ಮಾಡಿ ನೋಡ್ಬೋದು, ರಿಸಿಪ್ಟ್ ಮುಖಾಂತರ ನಿಮ್ಮ ಮಿನಿ ಸ್ಟೇಟ್ಮೆಂಟ್ ಬರುವಂತದ್ದು. ಇದಾಗಿತ್ತು ಈ ಒಂದು ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.